ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ವಿಡಿಯೋ ಒಳಗೆ ನಾನು ನಿಮಗೆ ಆರ್ಗ್ಯಾನಿಕ್ ಕಾಜಲನ್ನು ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತೋರಿಸಿದ್ದೀನಿ. ಇದು ಬಾಣಂತಿಯರಿಗೆ ಮತ್ತು ನ್ಯೂ ಬಾರ್ನ್ ಬೇಬಿಗಳಿಗೆ ಭಾಳಷ್ಟು ಹೆಲ್ಪ್ ಆಗ್ತೈತಿ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಅದು ನಾವು ಇನ್ಫೆಕ್ಷನ್ ಆಗ್ತದೆ ಅಂದ್ಕೊಂಡ್ರೆ ಯಾವುದಾದ್ರೂ ಹೊರಗಿನ ನಾವು ಕಾಜಲನ್ನು ಯೂಸ್ ಮಾಡಿದರೆ ಅದು ಮಕ್ಕಳಿಗೆ ಅಷ್ಟೊಂದು ಹೆಲ್ದಿಯಾಗಿರೋದಿಲ್ಲ. ಅದಕ್ಕೋಸ್ಕರ ಮನೆಯೊಳಗೆ ಯಾವ ರೆಡಿ ಮಾಡೋದಂತ ಇವತ್ತಿನ ವಿಡಿಯೋಗೆ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೇನು. ಇದಕ್ಕೆ ನಾನು ಒಂದು ಪ್ಯೂರ್ ಆದಂಥ ಕಾಟನನ್ನು ತೊಗೊಂಡಿದ್ದೇನು. ಇದು ನಿಮ್ಮ ಎಲ್ಲ ಮೆಡಿಕಲ್ ಶಾಪ್ ಒಳಗೂ ನಿಮಗೆ ಸಿಗುತ್ತೆ. ಈ ಥರ ಪ್ಯೂರ್ ಆಗಿರುವಂಥದ್ದೇ ತೊಗೋಬೋದು. ಅಂದರೆ ಯಾವುದಾದ್ರೊಳಗೆ ಎಲ್ಲನೂ ಕ್ಲೀನಾಗಿರಬೇಕು ಅಂಥ ಕಾಟನನ್ನು ಯೂಸ್ ಮಾಡಬೇಕು. ಆಮೇಲೆ ಈ ರೀತಿಯಾಗಿ ಇದಕ್ಕೆ ನಾನು ಹೊನಗನೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಅದನ್ನು ತೊಗೊಂಡ್ರೆ ನಮ್ಮ ಸೈಡೆಲ್ಲನೂ ಇದಕ್ಕೆ ನಾವು ಕಾಡಿಗೆ ಹಿಡಿಯೋಕ್ಕನ ಸ್ಪೆಷಲಿ ಯೂಸ್ ಮಾಡುವಂಥ ಕಾಡಿಗರ್ಲ್ ತಪ್ಪಲ ಅಂತ ಹೇಳ್ತಾರೆ. ಅದು ಇದೆಲ್ಲ ಕಡೆನೂ ಹೊಲದೊಳಗೆ ಎಲ್ಲ ಕಡೆ ಬೆಳೆದಿರ್ತೈತಿ. ಹಳ್ಳಿ ಒಳಗಂತೂ ಜಾಸ್ತಿಯಾಗಿ ಸಿಗ್ತೈತಿ. ಇದನ್ನು ತೊಗೊಳಕತ್ತೇನು, ಇದನ್ನು ರಸ ಮಾಡಿ ಇಟ್ಕೋಬೇಕು. ಇದು ಕಣ್ಣಿಗೆ ಬಹಳನೇ ಯಾವುದೇ ಥರದ ಎಂಥ ದೃಷ್ಟಿ ದೋಷ ಇದ್ದರೂ ಕೂಡ ಈ ಸೊಪ್ಪಿನ ರಸದಿಂದ ಕಮ್ಮಿ ಆಗ್ತೈತಿ. ಆಮೇಲೆ ಎರುಳುತನೂ ಕೂಡ ಇದರಿಂದ ಕಮ್ಮಿ ಆಗ್ತೈತಿ. ಕಣ್ಣಿನ ಎಂಥದೇ ಸಮಸ್ಯೆ ಇದ್ದರೂ ಕೂಡ ಇದು ಕಣ್ಣಿಗೆ ಬಹಳಷ್ಟು ಯೂಸ್ಫುಲ್ ಆದಂಥ ಒಂದು ಸೊಪ್ಪು ಐತಿ. ಇದಕ್ಕೆ ನಾನು ಸಾಸಿವೆ ಎಣ್ಣೆನ ಬಳಸಾತೇನು. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಔಷಧಿ ಗುಣನ ಹೊಂದೈತಿ. ಹಾಗಾಗಿ ಇದು ಕೂಡ ಕಣ್ಣಿಗೆ ಒಳ್ಳೆಯದು ಮತ್ತು ತಂಪು. ಅದಕ್ಕೋಸ್ಕರ ನಾನು ಸಾಸಿವೆ ಎಣ್ಣೆನ ತೊಗೊಂಡಿದ್ದೆ. ಈಗ ನಾವೇನು ಕಾಟನನ್ನು ತೊಗೊಂಡಿದ್ವಲ್ಲ ಅದನ್ನು ನಾನು ಈ ರೀತಿಯಾಗಿ ನೋಡಿ ದಪ್ಪ ಆಗಿ ನಾನು ಕಟ್ ಮಾಡಿ ಅಂದರೆ ಈ ರೀತಿಯಾಗಿ ಇಟ್ಕೊಂಡೇನು. ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಚ್ಚಿ ತಿಕ್ಕೊಂಡು ಇಟ್ಕೊಳಕತ್ತೀನಿ. ಅಂದರೆ ನಾವು ಎಷ್ಟು ದಪ್ಪ ಮಾಡಿ ಇಟ್ಕೊಂಡಿರ್ತೀವಲ್ಲ ಅಂದ್ರೆ ಅಷ್ಟು ಸುಟ್ಟುಬಿಟ್ಟು ಕಾಡಿಗೆ ನಮ್ಗೆ ಅಷ್ಟು ಪ್ರಮಾಣದೊಳಗೆ ಹೊಂಟತೈತಿ. ಹಾಗಾಗಿ ನಾನು ಇಷ್ಟು ದಪ್ಪದಾಗಿ ತೊಗೊಂಡು 4 ಮಾಡಿದ್ದೇನು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊರೋದ್ರಿ ಕಾಜಲ ಅದ್ರ ಮೇಲೆ ನೀವು ಕಾಟನನ್ನು ಎಷ್ಟು ಯೂಸ್ ಮಾಡ್ತೀರ ಅನ್ನೋದು ಡಿಪೆಂಡ್ ಆಗಿರ್ತೈತಿ. ಬೇಕಿದ್ರೆ ನೀವು ಇದ್ರೊಳಗೆ ಅಜ್ವಾನ್ ಕಾಳು ಅಥವಾ ಓಂ ಕಾಳು ಅಂತ ಹೇಳ್ತಾರಲ್ಲ ಅದನ್ನೂ ಕೂಡ ನೀವು ಈಗ ಅರಳಿಯನ್ನು ಏನು ತಿಕ್ಕೊಳತ್ತೀವಲ್ಲ ಅದ್ರ ಒಳಗಡೆ ಓಂ ಕಾಳುಗಳನ್ನು ಹಾಕಿ ತಿಕ್ಬಿಟ್ಟು ಮೇಲೆ ಎಣ್ಣೆ ಹಚ್ಚಿ ಈ ರೀತಿ ತಿಕ್ಕೋದ್ರಿಂದ ಕೂಡ ನಡೀತದೆ. ಅದು ನಿಮಗೂ ಕೂಡ ಆಪ್ಷನಲ್. ನಾನು ಅದನ್ನೇನು ಇಲ್ಲಿ ಹಾಕಕತ್ತಿಲ್ಲ. ಯಾಕಂದರೆ ಸಣ್ಣ ಮಗುಗೆ ಹಾಕೋದ್ರಿಂದ ಭಾಳಷ್ಟು ಖಾರ ಆಯ್ತಂದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಕಣ್ಣು ಜಾಸ್ತಿ ಉರಿತದೆ ಅಂದ್ಕೊಂಡ್ಬಿಟ್ಟು ನೋಡಿರಿ ಈ ರೀತಿಯಾಗಿ ನಾನು ಮಾಡ್ಕೊಂಡ್ಬಿಟ್ಟೆ. ಈಗ ನಾವು ಹಣತೆಯನ್ನು ಏನು ತೊಗೊಂಡಿರ್ತೀವಲ್ಲ ಅದಕ್ಕೆ ನಾನು ಎಲ್ಲನೂ ಹಾಕತ್ತೀನಿ. ಸಾಸಿವೆ ಎಣ್ಣೆ ಏನು ಹಾಕಿವಲ್ಲ ಆ ಎಣ್ಣೆ ಹಾಕಿಬಿಟ್ಟು ಅದರೊಳಗನ 4 ಕಡೆನ ಬತ್ತಿಯನ್ನು ಈ ರೀತಿಯಾಗಿ ಹಾಕ್ಕೊಳಕತ್ತೀನಿ. ಎಣ್ಣೆಯನ್ನು ಇದನ್ನ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಕಡಿಮೆ ಅನಿಸಿದ್ರೆ ನಿಮಗೆ ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಬೋದು. ಇದಕ್ಕೆ ನೀವು ಮಣ್ಣಿನ ಪಂತಿಯನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಮನೆಯೊಳಗಿರುವಂಥದ್ದು ಇದೇ ಇತ್ತು, ಅದಕ್ಕೋಸ್ಕರ ಹಿತ್ತಾಳೆದನ್ನು ತೊಗೊಂಡಿದ್ದೇನು. ಈಗ ಇದಕ್ಕೆ ನೋಡಿರಿ ಸ್ವಲ್ಪ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕ್ಕೊಳತ್ತೇನೆ. ಯಾಕಂದರೆ ದಪ್ಪ ನಾವು ಹತ್ತಿ ತೊಗೊಳೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ. ಆಮೇಲೆ ನಾವು ಏನು ಪ್ಲೇಟನ್ನು ಯೂಸ್ ಮಾಡ್ತೀವಲ್ಲ ಇದನ್ನು ಕಾಡಿಗೆ ರೆಡಿ ಮಾಡೋದಕ್ಕೆ, ಅಂದರೆ ನಾನು ಇಲ್ಲಿ ಹಿತ್ತಾಳೆ ಪ್ಲೇಟನ್ನು ತೊಗೊಂಡೇನು. ಆಲ್ಮೋಸ್ಟ್ ಮುಂಚಿನ ಹಳ್ಳಿ ಸ್ಟೈಲ್ದಿಂದ ನೋಡಬೇಕಂದ್ರೆ ಇದೇ ರೀತಿಯಾಗಿ ಮಾಡ್ತಾರೆ. ಅದೇ ಪದ್ಧತಿನೇ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಈಗ ಇದಕ್ಕೆ ನಾನು ಒಂದು ಹಿತ್ತಾಳೆ ಪ್ಲೇಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ಅರ್ಧದಷ್ಟು ಬೆಳ್ಳುಳ್ಳಿ ಮಾತ್ರ ತೊಗೊಂಡ್ಬಿಟ್ಟು ನಾನು ಅದಕ್ಕೆ ಪ್ಲೇಟಿಗೆ ಕಂಪ್ಲೀಟಾಗಿ ತಿಕ್ಕೊಂಡ್ಬಿಟ್ಟೇನೆ. ಅಂದರೆ ಅದರ ರಸವನ್ನು ಹಚ್ಕೊಂಡ್ಬಿಟ್ಟಿದ್ದೇನೆ. ಅದು ಕೂಡ ಕಣ್ಣಿಗೆ ಆರೋಗ್ಯಕ್ಕೆ ಭಾಳಷ್ಟು ಒಳ್ಳೆಯದು. ಅದಕ್ಕೋಸ್ಕರ ಅರ್ಧ ಬೆಳ್ಳುಳ್ಳಿ ಯೂಸ್ ಮಾಡಿದೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೂ ನಾವು ಬಳಸೋದ್ರಿಂದ ಜಾಸ್ತಿ ಸ್ವಲ್ಪ ಖಾರ ಆದ್ರೆ ಉರಿತದೆ. ಅದಕ್ಕೋಸ್ಕರ ಅಂತ ಸ್ವಲ್ಪ ಮಾತ್ರ ತೊಗೊಂಡಿದ್ದೇನೆ. ಈಗ ನೋಡಿರಿ 4 ಗ್ಲಾಸ್ಗಳನ್ನು ಡಬ್ಬ ಹಾಕೊಂಡ್ಬಿಟ್ಟು ನಾನು ದೀಪ ನಾವೇನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಚ್ಕೊಳಕತ್ತೀನಿ 4 ಕಡೆನೂ. ಇದನ್ನು ನಾವು ಒಂದು ಇಟ್ಟಿಗೆ ಅದು ಇಟ್ಬಿಟ್ಟು ಅದನ್ನು ಕೂಡ ನಾವು ಹೊರಗಡೆನೂ ಮಾಡ್ಬೋದು. ನನ್ನ ಮನೆಯೊಳಗನ ಒಂದು ಸೈಡ ಮಾಡಾಕತ್ತೀವಿ. ಅದು ಸ್ವಲ್ಪ ಕ್ಲೀನಾಗಿರುವಂಥ ಪ್ಲೇಸ್ ಒಳಗನೆ ಮಾಡಬೇಕು. ಅಲ್ಲಿ ಅಂದ್ರೆ ಕಾಲು ದೂಸೋದು ಆಗಬಾರ್ದಂಥ ಜಾಗ ಒಳಗನೆ ಅದನ್ನು ಇಡಬೇಕು. ಅಂದ್ರೆ ಹೆಚ್ಚಾಗಿ ಅಲ್ಲಿ ಯಾರು ಅಡ್ಡಾಡಬಾರ್ದು. ಹಾಗಾಗಿ ಸ್ವಲ್ಪ ಕ್ಲೀನಾಗಿರುವಂಥ ಒಂದು ಮೂಲೆಯೊಳಗೆ ನಾವು ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿರಿ 4 ದೀಪಗಳನ್ನು ಹಚ್ಚಿದ್ದೇನು. ಹಚ್ಚಿ ಮೇಲ್ಗಡೆ ನಾವು ಪ್ಲೇಟಿಗೆ ಬೆಳ್ಳುಳ್ಳಿ ಹಚ್ಚಿಟ್ಕೊಂಡಿದ್ದೆಲ್ಲ ಆ ಪ್ಲೇಟನ್ನು ಅದ್ರ ಮೇಲೆ ಈಗ ಡಬ್ಬ ಹಾಕಿಬಿಟ್ಟಿದ್ದೇನು. ಅಂದರೆ ಕಂಪ್ಲೀಟಾಗಿ ಏನು ನಾವು ದೀಪ ಹಚ್ಚಿವಲ್ಲ ಅದು ಕಂಪ್ಲೀಟಾಗಿ ಉರಿಬೇಕು. ಉರಿದು ಪ್ಲೇಟ್ ಆರಬೇಕು. ಸೊ ನೋಡಿರಿ ಈಗ ಪ್ಲೇಟೆಲ್ಲ ಕಂಪ್ಲೀಟಾಗಿ ಕಾಡಿಗೆ ಅದರೊಳಗೆ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ನೀವು ನೋಡ್ಬೋದು ಕಪ್ಪಗಾಗ್ಬಿಟ್ಟೈತಿ. ಆಮೇಲೆ ಅದರೊಳಗೆ ಇರುವಂಥ ದೀಪ ಹಣತಿ ಎಲ್ಲನೂ ಸುಟ್ಟು ಹೋಗ್ಬೇಕು ಕಂಪ್ಲೀಟಾಗಿನಿ. ಈಗ ನೋಡ್ಬೋದು ಎಷ್ಟು ನಮ್ಗೆ ಕಾಡಿಗೆ ಇದ್ರೊಳಗಿಂದ ರೆಡಿಯಾಗಿ ಸಿಕ್ಕಾಗತ್ತೈತಂತ. ಈಗ ಇಷ್ಟನ್ನು ನಾನು ಇದನ್ನು ಒಂದು ಕಡೆನ ಇದನ್ನು ತೊಗೊಂಬಿಟ್ಟು ಸ್ಟೋರ್ ಮಾಡ್ಕೋಬೇಕು. ಇದ್ರೊಳಗೆ ನಾನು ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡತ್ತೇನು. ಇಲ್ಲಂತಂದ್ರೆ ನೀವು ಇದಕ್ಕೆ ತುಪ್ಪ ಕೂಡ ಹಾಕ್ಬೋದು. ಯಾವುದೂ ಕೂಡ ನೀವು ಇದ್ರೊಳಗೆ ಹಾಕ್ಬೋದು. ಅದು ನಿಮಗೆ ಆಪ್ಷನಲ್. ಅದು ನೀವು ಯಾವುದೂ ಕೂಡ ಯೂಸ್ ಮಾಡಿದ್ರು ನಡೀತದೆ. ಬೆಣ್ಣೆ ತಂಪು ಕಣ್ಣಿಗೆ ಒಳ್ಳೆಯದು. ಅದಕ್ಕೋಸ್ಕರ ನಾನು ಬೆಣ್ಣೆನ ಹಾಕಕತ್ತೇನು. ತುಪ್ಪ ಹಾಕಿದ್ರು ಕೂಡ ನಡೀತದೆ. ಕಂಪ್ಲೀಟಾಗಿ ನೋಡಿರಿ ಈಗ ನಾನು ಮಿಕ್ಸ್ ಮಾಡೋಕ್ಕಾಗತ್ತೇನು. ನೋಡಿರಿ ಎಷ್ಟು ಶೈನಾಗಿ ಎಷ್ಟು ಸ್ಮೂತಾಗಿ ಕಾಣಿಸತ್ತದಂತ. ಈಗ ನಾವೇನದು ಏನು ಹೊನಗನೆ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ಲ ಅದ್ರದ್ದು ರಸವನ್ನು ನಾನು ಇದ್ರೊಳಗೆ ಸೇರ್ಸಾತೀನಿ. ಈಗೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಡಬ್ಬಿಗೆ ನೀವು ಇದನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು. ನೀವು ಇದನ್ನು ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಯೂಸ್ ಮಾಡೋದಕ್ಕೆ ಬಹಳಷ್ಟು ಇದು ಒಳ್ಳೆಗೆ ಕಣ್ಣಿಗೆ ಬಹಳಷ್ಟನ್ನು ಹೊಳಪು ಕೊಡ್ತೈತಿ. ಮತ್ತು ಜೊತೆಗೆ ಕಣ್ಣಿನ ಆರೋಗ್ಯ ಕೂಡ ವೃದ್ಧಿ ಮಾಡೋಕ್ಕೆ ಬಹಳಷ್ಟು ಸಹಾಯ ಮಾಡ್ತೈತಿ. ಹಾಗಾಗಿ ಈ ರೀತಿ ಯೂಸ್ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೂ ಕೂಡ ಹೆಲ್ದಿ ಅಂತ ಕಾಜಲ್ ನೀವು ಮನೆಯೊಳಗೆ ರೆಡಿ ಮಾಡೋದಂಥ ಖುಷಿ ನಿಮಗೂ ಕೂಡ ಸಿಗ್ತೈತಿ. ನೋಡ್ಬೋದು ಈಗ ನಿಮ್ಗೆ ಎಷ್ಟು ಶೈನಿ ಐತಿ ಮತ್ತು ಎಷ್ಟು ಡಾರ್ಕ್ ಆಗಿ ಐತಿ ಕಾಜಲ್ ಅಂತ. ಅದನ್ನು ಕೂಡ ನಾನು ನಿಮ್ಗೊಂದು ಸ್ವಲ್ಪ ಅಪ್ಲೈ ಮಾಡಿ ತೋರಿಸ್ತೀನಿ.
ನೋಡ್ರಿ ಎಷ್ಟು ಡಾರ್ಕ್ ಆಗೈತಿ ಮತ್ತು ಇದರೊಳಗೆ ಯಾವುದೇ ಕೂಡ ಕೆಮಿಕಲ್ಸ್ ಇರೋದ್ರಿಂದ ಆರ್ಗ್ಯಾನಿಕ್ ಕಾಜಲನ್ನು ನೀವು ಮನೆಯೊಳಗೆ ಈ ರೀತಿ ಮಾಡಿ ಹಚ್ಚೋದ್ರಿಂದ ಮಕ್ಕಳಿಗೂ ಕೂಡ ಬಹಳಷ್ಟು ಇದು ಕಣ್ಣಿಗೆ ಒಳ್ಳೆಯದನ್ನು ಕೊಡ್ತೈತಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಹೊಸ್ತಾ ನೋಡಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.